ನಮಸ್ಕಾರ ಮಕ್ಕಳೇ, ನಾವಿವತ್ತು 10ನೇ ತರಗತಿಯ AT ಪಾಠ ಪುಸ್ತಕದ ಭಾಗ 2ರಲ್ಲಿ ಕೊನೆಯ ಘಟಕವಾದಂತಹ ಕರುಣೆಯ ಬೆಳಕು ಅನ್ನೋದರಲ್ಲಿ 2ನೆಯ ಪಾಠ ಎಂದು ಕೊನೆ ಅನ್ನುವುದನ್ನು ನೋಡುವ. ಎಂದು ಕೊನೆ ಅನ್ನುವಂಥದ್ದು ಒಂದು ಕವನವಾಗಿದೆ. ಈ ಕವನವನ್ನು ಬರೆದಿರುವವರು ಎಂ ಗೋಪಾಲಕೃಷ್ಣ ಅಡಿಗರು. ನವ್ಯ ಸಾಹಿತ್ಯದ ಕವಿಯಾದಂತಹ ಗೋಪಾಲಕೃಷ್ಣ ಅಡಿಗರ ಕಟ್ಟುವೆವು ನಾವು ಅನ್ನುವ ಕವನ ಸಂಕಲನದಿಂದ ಇದನ್ನು ಆಯ್ದುಕೊಳ್ಳಲಾಗಿದೆ. ಕವನವನ್ನೊಮ್ಮೆ ನೋಡುವ. ಎಂದು ಕೊನೆ ಹಾ ಎಂದು ಕೊನೆ, ಒಬ್ಬರನೊಬ್ಬರು ಕೊಂದು ಕಳೆವ ಕೊಲೆ, ಹಬ್ಬಕ್ಕೆ ತಾ ಬರದೇನು ಕೊನೆ, ಈ ಕೊಳೆ ಕೊಬ್ಬಿಗೆ ಈ ಬಗೆ ಮಬ್ಬಿಗೆ ಎಂದು ಕೊನೆ ಓ ಎಂದು ಕೊನೆ, ಯುಗ ಯುಗದಿಂದಲೂ ಬಗೆ ಬಗೆಯಿಂದಲೂ ನಗುವಿನೊಳು ಯಾತನೆಯೊಳಗು ನರನೆದೆಯಾಳವ ನಳಿಪ ಅಳುಕಿದು ಬರದೇ ಕೊನೆ ಇದಕ್ಕಿರದೆ ಕೊನೆ, ಎನಿಬರೋ ನರವರರೆದ್ದು ಬಂದು ಕಡೆದರು ನರನೆದೆಯ, ಹಾಲಾಹಲವೇ ಹರಿಯಿತು ಮೊರೆಯಿತು ಬಾರದೇನೋ ಅಮೃತ, ಎಂದಿಗೂ ಬಾರದೇನೋ ಅಮೃತ, ಮುಗಿಲಲೆ ಮೂಡಿದ ಒಲವಿನ ಕನಸು ಮನಸ್ಸಿಗಿಳಿಯದಲ್ಲ, ಇಳಿದರು ನನಸನಾಳದಲ್ಲ, ಅರಿವಿಗೂ ಇರುವಿಗೂ ಇರುವಿ ಅಂತರ ಕಳೆಯಲಾರದೇನೋ, ಎಂದಿಗೂ ಅಳಿಯಲಾರದೇನೋ, ಎದೆಗೂ ಎದೆಗೂ ನಡುವಿದೆ ಹಿರಿಗಡಲು, ಮುಟ್ಟಲಾರವೇನು ಸೇತುವೆ ಕಟ್ಟಲಾರವೇನು, ನಡುವಿನ ತೆರೆಗಳ ಮೊರೆಹವೆ ಮಾನವ ಜೀವನ ಗಾನವೇನು, ದೇವನ ದಿವ್ಯ ದಾನವೇನು, ತಿಳಿಯುವ ಹೃದಯದ ಈ ತಳಮಳಕ್ಕೆ ಬೆಳೆಯುವ ಬುದ್ಧಿಯ ಈ ಕಳವಳಕ್ಕೆ, ಬಲಿಯುವ ನರಕುಲದ ಈ ಒಳರೋಗಕ್ಕೆ, ಎಂದು ಕೊನೆ ಹಾ ಎಂದು ಕೊನೆ, ಒಬ್ಬರನೊಬ್ಬರು ಕೊಂದು ಕಳೆವ ಕೊಲೆ, ಹಬ್ಬಕ್ಕೆ ತಾ ಇರದೇನು ಕೊನೆ, ಎಂದು ಕೊನೆ ಹಾ ಎಂದು ಕೊನೆ. ಕವನದ ಆಶಯದ ಕಡೆಗೆ ನೋಡುವ. ಎಂದು ಕೊನೆ. ಎಂದು ಕೊನೆ ಹಾ ಎಂದು ಕೊನೆ. ಕವಿ ಇಲ್ಲಿ ಎಂದು ಕೊನೆ ಎಂಬುದಾಗಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಮುಂದಿಡ್ತಾ ಇದ್ದಾರೆ, ಅಥವಾ ಎಂದು ಕೊನೆ ಅನ್ನೋದರಲ್ಲಿ ನಾವೊಂದು ಪ್ರಶ್ನೆಯನ್ನು ಕಾಣಬಹುದು. ಈ ಪ್ರಶ್ನೆ ಯಾವುದರ ಬಗ್ಗೆ ಅನ್ನೋದನ್ನು ಮುಂದಿನ ಸಾಲುಗಳಲ್ಲಿ ವಿವರಿಸ್ತಾರೆ. ಎಂದು ಕೊನೆ ಹಾ ಎಂದು ಕೊನೆ, ಒಬ್ಬರನೊಬ್ಬರು ಕೊಂದು ಕಳೆವ ಕೊಲೆ, ಹಬ್ಬಕ್ಕೆ ತಾ ಬರದೇನು ಕೊನೆ. ಅಂದರೆ ಸಮಾಜದಲ್ಲಿ ದಿನನಿತ್ಯವೂ ಹಲವಾರು ದುಷ್ಕೃತ್ಯಗಳು ನಡೆಯುತ್ತಾ ಇದೆ. ಕೊಲೆ, ದರೋಡೆ, ಸುಲಿಗೆ, ಅನ್ಯಾಯ, ಅನಾಚಾರಗಳು, ಅತ್ಯಾಚಾರಗಳು ದಿನನಿತ್ಯ ಅಧಿಕವಾಗ್ತಾ ಇದೆ. ನಾವೊಮ್ಮೆ ವಾರ್ತಾಪತ್ರಿಕೆಯನ್ನು ತೆರೆದು ನೋಡಿದರೆ ಸಾಕು, ಅದೇ ರೀತಿ TV ಏನು ಆನ್ ಮಾಡಿದರೆ ಸಾಕು, ನಾವು ಕಣ್ಣ ಮುಂದೆ ಕಾಣುವಂಥದ್ದೆಲ್ಲ ಅಥವಾ ಓದುವಂಥದ್ದೆಲ್ಲ ದುಷ್ಕೃತ್ಯಗಳನ್ನೇ. ಹಾಗಾಗಿ ಕವಿ ಪ್ರಶ್ನಿಸ್ತಾ ಇದ್ದಾರೆ, ಒಬ್ಬರನೊಬ್ಬರು ಕೊಂದು ಬದುಕುವಂತಹ ಒಂದು ಕೊಲೆ ಅಥವಾ ಸಂಭ್ರಮಕ್ಕೆ, ಈ ಕೊಲೆ ಅನ್ನುವಂತಹ ಸಂಭ್ರಮದ ಈ ಒಂದು ಹಬ್ಬಕ್ಕೆ ಯಾವಾಗ ಕೊನೆ ಎಂಬುದಾಗಿ ಪ್ರಶ್ನಿಸ್ತಾರೆ. ಈ ಮಾನವನ ಮನಸ್ಸಿನಲ್ಲಿರುವ ಅಜ್ಞಾನ, ಇಂತಹ ದುಷ್ಕೃತ್ಯಗಳನ್ನು ಮಾಡಬಾರ್ದು ಅನ್ನುವಂಥ ಅರಿವನ್ನು ಬಿಟ್ಟು ಹೊರತುಪಡಿಸಿ ಅವರಲ್ಲಿರುವ ಅಜ್ಞಾನದ ವಿರುದ್ಧವಾಗಿ ಅಥವಾ ಅಜ್ಞಾನವು ಯಾವಾಗ ಇಲ್ಲದಾಗ್ತದೆ ಎಂಬುದಾಗಿ ಕವಿ ಪ್ರಶ್ನಿಸ್ತಾರೆ. ಬಗೆ ಮಬ್ಬಿಗೆ ಎಂಬುದಾಗಿ ಇಲ್ಲಿ ಸೂಚಿಸುವಂಥದ್ದು ಅಜ್ಞಾನಕ್ಕೆ ಯಾವಾಗ ಕೊನೆ, ಯಾವಾಗ ಇಂತಹ ಅನ್ಯಾಯಗಳಿಗೆ ಕೊನೆ ಎಂಬುದಾಗಿ ಪ್ರಶ್ನಿಸ್ತಾರೆ. ಯುಗ ಯುಗದಿಂದಲೂ ಬಗೆ ಬಗೆಯಿಂದಲೂ ನಗುವಿನೊಳ್ ಯಾತನೆಯೊಳಗು, ಯುಗ ಯುಗದಿಂದಲೂ, ಯುಗ ಯುಗದಿಂದಲೂ ಅಂತ ಹೇಳ್ತಾ ಇದ್ದಾರೆ ಕವಿ. ಅಂದರೆ ಈ ಕೊಲೆ ಕೃತ್ಯ ಅನ್ನುವಂಥದ್ದು, ಅನ್ಯಾಯಗಳು ಇಂದು ನಿನ್ನೆಯಿಂದಲ್ಲ, ಹಲವಾರು ವರ್ಷಗಳ ಹಿಂದೆಯೇ ಸಮಾಜದಲ್ಲಿ ನಡೆಯುತ್ತಾ ಬರ್ತಾ ಇದೆ. ಯುದ್ಧಗಳಾಗಿರ್ಬೋದು, ಕೊಲ್ಲುವಂಥದ್ದು ಹಣಕ್ಕೋಸ್ಕರವಾಗಿ, ಆಸ್ತಿಗೋಸ್ಕರವಾಗಿ ಕೊಲೆ ನಡೆಯುವಂಥದ್ದು, ಅದು ವಿವಿಧ ರೀತಿಯಲ್ಲಿ ನಡೆಯುತ್ತಾ ಇದೆ. ಬಗೆ ಬಗೆಯಿಂದಲೂ, ಯುಗ ಯುಗದಿಂದಲೇ, ಹಿಂದಿನಿಂದಲೂ ಬಗೆ ಬಗೆಯಿಂದ ವಿವಿಧ ರೀತಿಯಿಂದಲೇ ನಡೆಯುವಂತಹ ಇಂತಹ ದುಷ್ಕೃತ್ಯ ಏನಿದೆಯೋ ಇದು ಇವತ್ತಿನದ್ದಲ್ಲ, ಬಹಳ ಹಿಂದಿನಿಂದಲೇ ನಡೆಯುತ್ತಾ ಇದೆ.
ಹಲವು ರೀತಿಯಲ್ಲಿ ನಡೆಯುತ್ತಾ ಇದೆ. ಇದರಿಂದಾಗಿ ಮನಸ್ಸಿನಲ್ಲಿ ಯಾವಾಗಲೂ ಮನುಷ್ಯ ನಗುವಿನಳು ಯಾತನೆಯನ್ನು ಅನುಭವಿಸಬೇಕಾಗಿ ಬರ್ತಾ ಇದೆ. ನಗುವಿನಲ್ಲಿ ಎಷ್ಟರ ಮಟ್ಟಕ್ಕೆ ನಗುತ್ತಾನೋ ಅಷ್ಟರ ಮಟ್ಟಕ್ಕೆ ಹಿಂದೆ ಏನಿರ್ಬೋದು, ಅಳು, ಯಾತನೆ, ನೋವು ಅನ್ನುವಂಥದ್ದು ಇದೆ. ನರನೆದೆಯ ಆಳವನ್ ಅಳಿಪ ಅಳುಕಿದು. ನರನ ಎದೆಯ, ಮನುಷ್ಯರ ಎದೆ ಅಥವಾ ಹೃದಯವನ್ನು ಆಳದಲ್ಲಿ ಇರುವಂತಹ ಅಳುಕಿದು ಯಾವಾಗ ಬರಬಹುದು ಅಥವಾ ಯಾವಾಗ ದುರಂತ ಸಂಭವಿಸಬಹುದು ಅನ್ನುವಂತಹ ಭಯ ಮನುಷ್ಯನ ಮನಸ್ಸಿನಲ್ಲಿ ಕಾಡುತ್ತಾ ಇದೆ. ಬರದೆ ಕೊನೆ ಇದಕ್ಕಿರದೆ ಕೊನೆ. ಹಾಗಾಗಿ ಇಂತಹ ದುಷ್ಕೃತ್ಯಗಳಿಗೆ ಕೊನೆ ಅನ್ನುವುದು ಇರದೆ ಯಾವಾಗ ಕೊನೆ ಎಂಬುದಾಗಿ ಕವಿ ಪುನಃ ಆಶ್ಚರ್ಯಚಕಿತರಾಗಿ ಭಯದಿಂದ ಕೇಳುತ್ತಾ ಇದ್ದಾರೆ. ಎನಿಬರೋ ನರವರರೆದ್ದು ಬಂದು ಕಡೆದರು ನರನೆದೆಯ. ಹಾಲಾಹಲವೇ ಹರಿಯಿತು ಮೊರೆಯಿತು ಬಾರದೇನೋ ಅಮೃತ, ಎಂದಿಗೂ ಬಾರದೇನೋ ಅಮೃತ. ಎನಿಬರೋ ನರವರರೆದ್ದು, ಎಷ್ಟೋ ನರರು ಅಂದರೆ ಈ ಸಮಾಜದಲ್ಲಿ ಅನೇಕ ಮಂದಿ ಮಹಾಪುರುಷರು ಏನು ಮಾಡಿದ್ದಾರೆ, ಸಾಧು ಸಂತರಾಗಿರ್ಬೋದು, ಇವರೆಲ್ಲ ಮನುಷ್ಯರ ಆ ಹೃದಯವನ್ನು ಅಥವಾ ಮನುಷ್ಯರಿಗೆ ಉಪದೇಶವನ್ನು ಕೊಡುವುದರ ಮೂಲಕವಾಗಿ ದುಷ್ಕೃತ್ಯಗಳನ್ನು ಮಾಡಬಾರದು ಎಂಬುದಾಗಿ ತಿಳಿಸುತ್ತಾ ಬಂದವರಿದ್ದಾರೆ. ಉದಾಹರಣೆಗೆ ನಮಗೆ 12ನೇ ಶತಮಾನದಲ್ಲಿ ನಮಗೆ ಬಸವಣ್ಣ ವಚನಗಾರರನ್ನು ನೋಡಬಹುದು. ವಚನಗಾರರು ಅದೆಷ್ಟೋ ಉಪದೇಶಗಳನ್ನು ನೀಡಿದ್ದಾರೆ ಅಲ್ವಾ. ಅಜ್ಞಾನಿಗಳಾದಂತಹ ಜನರಲ್ಲಿ ಸುಲಭದ ಮಾತುಗಳ ಮೂಲಕವಾಗಿ, ವಚನ ಅಂತ ಹೇಳಿದ್ರೆ ಮಾತು ಅಂತ ಅರ್ಥ, ಈ ಮಾತಿನ ಮೂಲಕವಾಗಿ ಸ್ಪಷ್ಟವಾಗಿ ಅರ್ಥವಾಗುವ ಸುಲಲಿತವಾದಂತಹ ಮಾತುಗಳ ಮೂಲಕವಾಗಿ ವಚನಗಾರರು ಉಪದೇಶವನ್ನು ನೀಡಿದ್ದಾರೆ. ಅದೇ ರೀತಿ ಆನಂತರ ಬರುವಂತಹ ಶ್ರೀನಾರಾಯಣ ಗುರು ಆಗಿರಬಹುದು, ಗಾಂಧೀಜಿ ಆಗಿರಬಹುದು, ಹಲವಾರು ಮಂದಿ, ಅದೇ ರೀತಿ ಮತ ಧರ್ಮದ ಉತ್ತಮ ವ್ಯಕ್ತಿಗಳು, ಧರ್ಮಕ್ಕೆ ಸಂಬಂಧಪಟ್ಟಂತಹ ವಿವಿಧ ಗ್ರಂಥಗಳಿವೆ. ಕುರ್ಆನ್ ಇದೆ, ಬೈಬಲ್, ಭಗವದ್ಗೀತೆ, ಹೀಗೆ ಹಲವಾರು ಧರ್ಮಕ್ಕೆ ಸಂಬಂಧಪಟ್ಟ ಗ್ರಂಥಗಳು ಇವೆಲ್ಲ ಹೇಳ್ತಾ ಇರುವುದು ಅನ್ಯಾಯ ಮಾಡಬಾರದು, ಕೊಲೆ, ಕಳ್ಳತನ, ದರೋಡೆ, ಅನಾಚಾರಗಳನ್ನು ಮಾಡಬಾರದು. ಹೀಗೆ ಗ್ರಂಥಗಳಲ್ಲದೆ ವಿವಿಧ ಸ್ತರದಲ್ಲಿರುವಂತಹ ಮಹಾಪುರುಷರು, ಸಂತರು, ಸಾಧುಗಳು ಮನುಷ್ಯರಿಗೆ ಏನು ಮಾಡಿದ್ದಾರೆ, ಇಂತಹ ದುಷ್ಕೃತ್ಯಗಳನ್ನು ಮಾಡಬಾರದು ಎಂಬುದಾಗಿ ಉಪದೇಶವನ್ನು ನೀಡಿದ್ದಾರೆ. ಅದನ್ನೇ ಇಲ್ಲಿ ಕವಿ ಸೂಚಿಸ್ತಾರೆ. ಎನಿಬರೋ ನರವರರೆದ್ದು ಬಂದು ಕಡೆದರು ನರನೆದೆಯ. ಮತಿಸುವಂಥದ್ದು, ಕಡೆದರು ಅಂತ ಹೇಳಿದ್ರೆ ಮತಿಸುವಂಥದ್ದು ಅಂದರೆ ಉಪದೇಶದ ಮೂಲಕ ಅವರಿಗೆ ಒಳ್ಳೆಯದನ್ನು ಹೇಳಿಕೊಡುವಂಥದ್ದು. ನರನೆದೆಯ, ನರನ ಹೃದಯಕ್ಕೆ ಉಪದೇಶವನ್ನು ಕೊಟ್ಟಿದ್ದಾರೆ. ಹಾಲಾಹಲವೇ ಹರಿಯಿತು ಮೊರೆಯಿತು. ಎಷ್ಟೇ ಉಪದೇಶವನ್ನು ಕೊಟ್ಟರೂ ಕೂಡ ಮನುಷ್ಯರು ಸಮಾಜದಲ್ಲಿ ದುಷ್ಕೃತ್ಯಗಳನ್ನು ಮಾಡುವುದಕ್ಕೆ, ಕೊಲೆ, ಕಳ್ಳತನ ಮಾಡುವುದು ಇನ್ನೂ ಕಡಿಮೆ ಆಗಲಿಲ್ಲ, ಅದು ಮೊರೆಯಿತು, ಅಧಿಕವೇ ಆಯಿತು. ಬಾರದೇನೋ ಅಮೃತ, ಎಂದಿಗೂ ಬಾರದೇನೋ ಅಮೃತ. ಯಾವಾಗ ಬರುತ್ತದೆಯೋ ಅಮೃತ, ಈ ದುಷ್ಕೃತ್ಯಗಳೆಲ್ಲ ಇಲ್ಲವಾಗಿ ಮನುಷ್ಯನ ಮನಸ್ಸಿನೊಳಗೆ ಸಹಬಾಳ್ವೆ, ಸಾಮರಸ್ಯ ಅನ್ನುವಂತಹ ಅಮೃತ ಸಿಹಿ ಮೂಡಿಬಾರದೆ ಎಂಬುದಾಗಿ ಪ್ರಶ್ನಿಸ್ತಾರೆ. ಇಲ್ಲಿ ಕಡೆದರು ನರನೆದೆಯ ಅನ್ನುವಾಗ ನೆನಪಾಗುವಂಥದ್ದು ಸಮುದ್ರ ಮಥನ ಅನ್ನುವಂತಹ ಒಂದು ಘಟನೆ. ಸಮುದ್ರ ಮಥನ ಅನ್ನುವಂತಹ ಘಟನೆಯಲ್ಲಿ ಸ್ವರ್ಗಲೋಕದ ರಾಜನ ಸಂಪತ್ತುಗಳೆಲ್ಲ ದುರ್ವಾಸ ಮುನಿಯ ಶಾಪದ ಪರಿಣಾಮವಾಗಿ ಸಮುದ್ರದಲ್ಲಿ ಹುರಿದು ಹೋಗ್ತದೆ. ಇಂತಹ ಸಂದರ್ಭದಲ್ಲಿ ಅದನ್ನು ಪುನಃ ಪಡೆಯುವುದಕ್ಕೋಸ್ಕರವಾಗಿ ಸಮುದ್ರವನ್ನು ಕಡೆಯುವ ಕೆಲಸವನ್ನು, ಮತಿಸುವ ಕೆಲಸವನ್ನು ಪ್ರಾರಂಭಿಸ್ತಾರೆ. ಹೀಗೆ ಪ್ರಾರಂಭಿಸುತ್ತಾ ಇರುವ ಮೊದಲು ವಿಷ, ಹಾಲಾಹಲ ಬರ್ತದೆ. ಹಾಲಾಹಲ ಅಂದರೆ ವಿಷ ಎಂಬುದಾಗಿ ಅರ್ಥ. ವಿಷ ಮೊರೆಯಿತು ಅಥವಾ ವಿಷ ಅಧಿಕವಾಗಿ ಬರ್ತದೆ. ಕೊನೆಗೆ ಸಿಹಿ ಅಮೃತ ಬರ್ತದೆ. ಇಲ್ಲಿ ಕವಿ ಸೂಚಿಸುವಂಥದ್ದು ಅದನ್ನೇ. ಯಾವಾಗ ಅಂದಿನ ಕಾಲದಲ್ಲಿ ಸಮುದ್ರ ಮಥನವನ್ನು ಮಾಡಿ ಮೊದಲು ಹಾಲಾಹಲ ವಿಷ ಬಂದರೂ ಕೂಡ ಕೊನೆಗೆ ಅಮೃತ ಬರ್ತದೆ. ಆದರೆ ಇಲ್ಲಿ ನಮ್ಮ ಸಮಾಜದ ಇವತ್ತಿನ ಜನರಿಗೆ ಎಷ್ಟೇ ಉಪದೇಶವನ್ನು ನೀಡಿದರೂ ಕೂಡ ಏನಾಗ್ತಾ ಇಲ್ಲ, ಹಾಲಾಹಲ ಮಾತ್ರ ಬರ್ತಾ ಇದೆ. ಕೊನೆಗೆ ಅಮೃತವು ಅಥವಾ ಉತ್ತಮ ಸಹಬಾಳ್ವೆಯ ಚಿಂತನೆ ಬರುವುದಿಲ್ಲ ಎಂಬುದಾಗಿ ಹೇಳ್ತಾರೆ. ನೆಕ್ಸ್ಟ್ ನೋಡಿ, ಮುಗಿಲಲ್ಲಿ ಮೂಡಿದ ಒಲವಿನ ಕನಸು ಮನಸ್ಸಿಗೆ ಇಳಿಯದಲ್ಲ, ಇಳಿದರೂ ನನಸನಾಳದಲ್ಲ.
ಅರಿವಿಗೂ ಇರುವಿಗೂ ಇರುವಿ ಅಂತರ, ಕಳೆಯಲಾರದೇನು ಎಂದಿಗೂ ಅಳಿಯಲಾರದೇನು. ನಾವೆಲ್ಲರೂ ಅನ್ಯೋನ್ಯವಾಗಿ ಬದುಕಬೇಕು ಅನ್ನುವಂತಹ ಭಾವನೆ ಮುಗಿಲೈ ಮೂಡಿದ ಒಲವಿನ ಕನಸು. ಅದು ಕೇವಲ ಮಾತಿನಲ್ಲಿ ಮಾತ್ರ, ಮನಸ್ಸಿಗೆ ಇಳಿಯದಲ್ಲ, ಕೇವಲ ಮಾತಿನಲ್ಲಿ ಮಾತ್ರ. ಅದನ್ನು ನಾವು ಕಾರ್ಯರೂಪಕ್ಕೆ ತರುವುದಿಲ್ಲ. ಇಳಿದರೂ ನನಸನಾಳದಲ್ಲ, ಮನಸ್ಸಿನ ಭಾವನೆ ಅಥವಾ ನಮ್ಮ ಮನಸ್ಸಿನಲ್ಲಿ ಮೂಡಿದರೂ ಕೂಡ ಅದು ನಾವು ನಮ್ಮ ಸಮಾಜದಲ್ಲಿ ತೋರಿಸುವುದಿಲ್ಲ ಎಂಬುದಾಗಿ ಸೂಚಿಸ್ತಾರೆ. ಕೇವಲ ಕನಸು ಕಾಣುತ್ತೇವೆ, ಆ ಕನಸು ಅನ್ನುವಂಥದ್ದು ನನಸಾಗುವುದಿಲ್ಲ. ನಿಜ ಜೀವನದಲ್ಲಿ ಅದನ್ನು ನಾವು ಅಳವಡಿಸಿಕೊಳ್ಳುವುದಿಲ್ಲ. ಅರಿವಿಗೂ ಇರುವಿಗೂ ಇರುವಿ ಅಂತರ, ಕಳೆಯಲಾರದೇನು. ಅರಿವು ಇದೆ, ಸಹಬಾಳ್ವೆಯಿಂದ ಬದುಕಬೇಕು, ಸಾಮರಸ್ಯತೆ ನಮ್ಮಲ್ಲಿ ಇರಬೇಕು ಅನ್ನುವಂಥದ್ದು ನಮ್ಮ ಭಾವನೆ. ಆ ಒಂದು ಅರಿವು ಏನಿದೆಯೋ ಅದನ್ನು ನಮ್ಮ ಅಂದರೆ ನಿಜ ಜೀವನದಲ್ಲಿ ನಾವು ನಡೆಸಿಕೊಳ್ಳುವುದಿಲ್ಲ. ಅದೊಂದು ರೀತಿಯ ಅಂತರ. ನಮ್ಮ ಜ್ಞಾನ ಮತ್ತು ವಾಸ್ತವತೆ ಅನ್ನೋದರ ನಡುವೆ ಅಂತರ ಇದೆ. ಈ ಅಂತರ ಯಾವಾಗ ಇಲ್ಲದಾಗ್ತದೆಯೋ, ಕಳೆಯಲಾರದೇನು ಎಂದಿಗೂ ಉಳಿಯಲಾರದೇನು, ಯಾವಾಗ ಅಳಿಯಲಾರದೆ, ಇಂಥ ಅಂತರ ಯಾವಾಗ ಇಲ್ಲದಾಗುತ್ತದೆಯೋ, ಯಾವಾಗ ನಾವು ಸಹಬಾಳ್ವೆಯನ್ನು ಮಾಡುತ್ತೇವೆಯೋ ಎಂಬುದಾಗಿ ಕವಿ ಪ್ರಶ್ನಿಸ್ತಾರೆ. ಎದೆಗೂ ನಡುವಿದೆ ಹಿರಿಗರಲು, ಮುಟ್ಟಲಾರವೇನೋ ಸೇತುವೆ, ಕಟ್ಟಲಾರವೇನೋ ನಡುವಿನ ತೆರೆಗಳ ಮೊರೆಹವೇ, ಮಾನವ ಜೀವನ ಗಾನವೇನು, ದೇವನ ದಿವ್ಯದಾನವೇನು. ಇವತ್ತು ಮನುಷ್ಯನ ಹೃದಯಗಳ ನಡುವೆ, ಮನುಷ್ಯನ ಮನಸ್ಸಿನ ಅಥವಾ ಆ ಮನುಷ್ಯರ ನಡುವೆ ಒಳ್ಳೆಯ ಹೃದಯದ ಸಂಬಂಧ ಕಡಲಿನಷ್ಟು ಅಂತರದ ಹಾಗೆ ಇದೆ. ಹಿರಿಗಡಲು, ಕಡಲಿನಷ್ಟು ಅಂತರ ಅಂದರೆ ಆ ಒಂದು ಒಳ್ಳೆಯ ಭಾವನೆ, ಸಾಮರಸ್ಯದ ಚಿಂತನೆ ಅನ್ನುವಂಥದ್ದು ದೊಡ್ಡದಾದಂತಹ ಕಡಲಿನಷ್ಟು ಅಂತರದ ಹಾಗಿದೆ. ಆ ಅಂತರವನ್ನು ಕಡಿಮೆ ಮಾಡಬೇಕು. ಆ ಕಡಿಮೆ ಮಾಡಿಕೊಂಡು ತಿಳುವಳಿಕೆಯ ಬಾಂಧವ್ಯ ಸೇತುವೆಯನ್ನು ಕಟ್ಟಲೇಬೇಕು. ಅಂದರೆ ಒಳ್ಳೆತನ ಅನ್ನುವಂಥದ್ದು, ಬಾಂಧವ್ಯ ಅನ್ನುವಂಥದ್ದು, ಸಾಹೋದರ್ಯ ಅನ್ನುವಂಥದ್ದು, ಸಮಾನತೆ ಅನ್ನುವಂಥದ್ದು ನಮ್ಮ ನಡುವೆ ಸೇತುವೆ ರೂಪದಲ್ಲಿರಬೇಕು. ಯಾವುದಕ್ಕೆ? ಈ ಮನುಷ್ಯನಲ್ಲಿರುವ ಸಾಮರಸ್ಯ ಇಲ್ಲದೇ ಇರುವಂತಹ ಆ ಭಾವನೆ ದೂರವಾಗಿ ಸಾಮರಸ್ಯ ಮೂಡುವಂತಹ ಸೇತುವೆ ಮೂಡಿ ಬರಬೇಕು. ಸ್ನೇಹ ಸೇತುವೆ ನಮ್ಮದಾಗಬೇಕು. ನಡುವಿನ ತೆರೆಗಳ ಮೊರಹವೇ, ಮಾನವ ಜೀವನ ಗಾನವೇನು, ದೇವನ ದಿವ್ಯದಾನವೇನು. ಹೀಗೆ ಅಂತಹ ಒಂದಾಗಬೇಕು ಅನ್ನುವಂತಹ ಭಾವನೆ ಏನಿದೆಯೋ ಇದು ದೇವನ ದಿವ್ಯದಾನವೇನು, ದೇವರು ಕೊಟ್ಟಿರುವಂತಹ ಒಂದು ಉತ್ತಮ ಕೊಡುಗೆಯೇನು ಎಂಬುದಾಗಿ ಕವಿ ಬಯಸ್ತಾರೆ. ಮುಂದಿನದನ್ನು ನೋಡುವ. ತಿಳಿಯುವ ಹೃದಯದ ಈ ತಳಮಳಕೆ, ಬೆಳೆಯುವ ಬುದ್ಧಿಯ ಈ ಕಳವಳಕೆ, ಬಲಿಯುವ ನರಕುಲದ ಒಳರೋಗಕ್ಕೆ, ಎಂದು ಕೊನೆ ಎಂದು ಕೊನೆ. ಮಾನವನಲ್ಲಿ ತಿಳುವಳಿಕೆ ಹೆಚ್ಚಿದಂತೆ, ನಾಗರಿಕತೆ ಬೆಳೆದಂತೆ ನಾಶದ ಪ್ರವೃತ್ತಿ ಹೆಚ್ಚುತ್ತಾ ಹೋಗ್ತದೆ. ಯಾವಾಗ ಜ್ಞಾನ ಅಭಿವೃದ್ಧಿ ಹೊಂದಿದಷ್ಟೇ ನಮ್ಮಲ್ಲಿ ಅಜ್ಞಾನವು ಕೂಡ ಅತಿಯಾಗುತ್ತಾ ಇದೆ ಅನ್ನೋದನ್ನು ಕವಿ ಸೂಚಿಸ್ತಾ ಇದೆ. ತಿಳಿಯುವ ಹೃದಯದ ಈ ತಳಮಳಿಕೆ, ತಿಳುವಳಿಕೆ ಅನ್ನುವಂತಿದೆ, ಬುದ್ಧಿವಂತಿಕೆ ಅನ್ನುವಂಥದ್ದಿದೆ. ಹಾಗಿದ್ದು ಕೂಡ ನಾವು ಅಜ್ಞಾನಿಗಳಾಗಿ ಪ್ರವರ್ತಿಸ್ತಾ ಇದ್ದೇವೆ. ಹಾಗಾಗಿ ಕವಿ ಸೂಚಿಸ್ತಾರೆ, ಅಂತಹ ತಿಳುವಳಿಕೆ ಇದ್ದರೂ, ಜ್ಞಾನ ಇದ್ದರೂ ಅಜ್ಞಾನಿಗಳ ಹಾಗೆ ಪ್ರವರ್ತಿಸುವಂತಹ ಆ ರೀತಿ ಹೆಚ್ಚುತ್ತಾ ಇದೆ. ಹೀಗಿಂತ ಇರುವಂತಹ ಮನಸ್ಸಿನ ತಳಮಳ ಹೆಚ್ಚುತ್ತಾ ಇದೆ. ಇದು ಕಡಿಮೆಯಾಗಬೇಕು. ಮನುಷ್ಯನ ಮನಸ್ಸಿನ ಆಳದಲ್ಲಿರುವ ನಾಶ ಮಾಡುವ ರೋಗವು ನಾಶವಾಗಬೇಕು. ಮನಸ್ಸಿನಲ್ಲಿರುವಂತಹ ಕ್ರೂರತನ ಅನ್ನುವಂಥದ್ದು ಇಲ್ಲದಾಗಬೇಕು ಎಂಬುದಾಗಿ ಕವಿ ಸೂಚಿಸ್ತಾರೆ. ಕೊನೆಗೆ ಕೂಡ ಹೇಳ್ತಾ ಇದ್ದಾರೆ, ಎಂದು ಕೊನೆ ಎಂದು ಕೊನೆ, ಒಬ್ಬರನ್ನೊಬ್ಬರು ಕೊಂದು ಕಳೆಯುವ ಕೊಲೆ. ಯಾವಾಗ ಕೊಲೆ ಅನ್ನುವಂತಹ ಹಬ್ಬ, ಕೊಲ್ಲುವುದು, ಒಬ್ಬರನ್ನು ಇಲ್ಲದಾಗಿಸುವುದರ ಮೂಲಕ ಹಬ್ಬ ಆಚರಿಸುವ ಅಥವಾ ಸಂತೋಷ ವ್ಯಕ್ತಪಡಿಸುವಂತಹ ಕ್ರೂರ ಭಾವನೆ ಯಾವಾಗ ಇಲ್ಲದಾಗಬಹುದು. ಹಬ್ಬಕ್ಕೆ ಇರದೇನು ಕೊನೆ, ಎಂದು ಕೊನೆ ಎಂದು ಕೊನೆ. ಹಾಗಾಗಿ ಇಂತಹ ದುಷ್ಕೃತ್ಯ ಅನ್ನುವಂತಹ ಹಬ್ಬಕ್ಕೆ, ಆಚರಣೆಗೆ ಯಾವಾಗ ಕೊನೆ ಎಂಬುದಾಗಿ ಕವಿ
ಪ್ರಶ್ನಿಸ್ತಾರೆ. ಒಟ್ಟಿನಲ್ಲಿ ಎಂ ಗೋಪಾಲಕೃಷ್ಣ ಅಡಿಗರು ತನ್ನ ಈ ಕವನದಲ್ಲಿ ಎಂದು ಕೊನೆ ಅನ್ನುವಂತಹ ಕವನದಲ್ಲಿ ಸಮಾಜದಲ್ಲಿ ನಡೆಯುತ್ತಿರುವಂತಹ ದುಷ್ಕೃತ್ಯಗಳು ಏನಿವೆಯೋ, ಕೊಲೆ, ಅನ್ಯಾಯ, ಅನಾಚಾರ, ಅತ್ಯಾಚಾರ, ದರೋಡೆ, ಸುಲಿಗೆ ಮುಂತಾದವುಗಳೆಲ್ಲವನ್ನು ಯಾವಾಗ ಮುಕ್ತಾಯ ಹೊಂದಬಹುದು ಎಂಬುದಾಗಿ ಪ್ರಶ್ನೆಯನ್ನು ಇಟ್ಟಿದ್ದಾರೆ. ಜೊತೆಗೆ ಅಂಥದ್ದು ಇರಬಾರದು, ಅದು ಇಲ್ಲದಾಗಿ ಸಮಾಜದಲ್ಲಿ ಸಾಮರಸ್ಯ ಮೂಡಿ ಬರಬೇಕು ಎಂಬುದಾಗಿ ಕವಿ ಆಶಿಸ್ತಾರೆ.